ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪೂಜಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಶ್ರೂಮ್ ಗ್ರೇವಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲನೇದಾಗಿ ನಾನು ಒಂದು ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ ಕೊಳ್ತೋಗಿರೋ ಎಲ್ಲ ಮಶ್ರೂಮ್ನ ತೆಗೆದಾಕೊಂಬಿಡಿ, ಇಲ್ಲ ಅಂದರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ನಮ್ಮ ಬಾಡಿ ಒಳಗಡೆ ಹೋಗ್ಬಿಟ್ಟು ನಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ಆದ ಕಾರಣಕ್ಕೆ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಹೇಗೆ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಫಸ್ಟು ನಾವು ಮಶ್ರೂಮ್ ಮೇಲಿರೋ ಸಿಪ್ಪೆನ ಕ್ಲೀನಾಗಿ ನಾನು ಹೇಗೆ ತೋರಿಸ್ತಿದ್ದೀನಲ್ವ ಅದೇ ರೀತಿ ಕ್ಲೀನಾಗಿ ತೆಗಿಬೇಕು. ಇಲ್ಲ ಅಂದರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ನಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀರೋ ಚಾನ್ಸಸ್ ಇರುತ್ತೆ. ಅದೇ ಕಾರಣಕ್ಕೆ ನೀವು ಕ್ಲೀನಾಗಿ ಮಶ್ರೂಮ್ನ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಸಿಪ್ಪೆನ ತೆಗೆದಾದ್ಮೇಲೆ ನಾವು ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಕ್ಲೀನಾಗಿ ಒಂದು 10 ಸೆಕೆಂಡ್ಸ್ ಅಷ್ಟೇ ಕ್ಲೀನಾಗಿ ತೊಳೆದ್ಬಿಟ್ಟು ತೆಗೆದುಬಿಡಬೇಕು. ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಅದು ನೀರು ಎಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಮಶ್ರೂಮು. ಅದೇ ಕಾರಣಕ್ಕೆ ಬೇಗ ತೆಗೆದುಬಿಡಬೇಕು. ಈ ಮಶ್ರೂಮ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ? ಹೇಳಬೇಕಂದ್ರೆ ಮೂಳೆಗಳು ಗಟ್ಟಿಯಾಗುತ್ತೆ, ಇದರಲ್ಲಿ ವಿಟಮಿನ್ ಡಿ ಇದೆ, ಮತ್ತು ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದು. ಇವಾಗ ಪ್ರೆಸೆಂಟ್ ಹೇಳಬೇಕಂದ್ರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಅಲ್ವಾ? ಈ ರೀತಿ ಒಳ್ಳೆ ಪದಾರ್ಥಗಳನ್ನ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋದನ್ನು ನಾವು ತಡೆಗಟ್ಬೋದು. ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಮಶ್ರೂಮ್ ಗ್ರೇವಿನ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಹಸಿಮೆಣಸಿನ್ಕಾಯಿ, ಟೊಮೆಟೊ ಸಾಸ್, ವಿನೆಗರ್, ಮೊಸರು. ಮೊದಲಿಗೆ ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಅದು ಕಾದ ನಂತರ ಸ್ವಲ್ಪ ಆಯಿಲ್ ಹಾಕಿ, ನೆಕ್ಸ್ಟ್ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಮಶ್ರೂಮಿಂದ ನಮ್ಮ ಬ್ಲಡ್ಡಲ್ಲಿರೋ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ. ನಂತರ ಇದು ಫ್ರೈ ಆದಮೇಲೆ ನಾವು ಮೊದಲಿಗೆ ಜಜ್ಜಿಟ್ಕೊಂಡಿರೋವಂತಹ ಬೆಳ್ಳುಳ್ಳಿ, ಶುಂಠಿಯನ್ನು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು. ನಂತರ ಈರುಳ್ಳಿ ಹಾಕಿಬಿಟ್ಟು ಅದನ್ನು ಕೂಡ ಫ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ. ನಂತರ ಇದಕ್ಕೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದ್ರ ಫ್ಲೇವರ್ ಎಲ್ಲ ಎಳ್ಕೊಂಡು ಟೇಸ್ಟಿಯಾಗಿ ಬರುತ್ತೆ. ಇದು ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋಬೇಕು. ಇದು ಕಲರಿಗೆ ಮಾತ್ರ ಹಾಕ್ಕೊಳ್ಳೋದು ನಾವು. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ, ಯಾಕಂದರೆ ನಾವು ಮೊದಲಿಗೆ ಚಿಲ್ಲಿ ಹಾಕಿರ್ತೀವಲ್ವ, ಅದು ಇದು ಎಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ ಖಾರ. ಅದಕ್ಕೋಸ್ಕರ ನೆಕ್ಸ್ಟ್ ನಾವು ಮೊಸರನ್ನ ಹಾಕ್ಕೊಳ್ಬೇಕು. ಈ ಮೊಸರನ್ನ ಹಾಕ್ಕೊಳ್ಳೋದ್ರಿಂದ ನಮಗೆ ಈ ಗ್ರೇವಿ ಸಖತ್ತಾಗಿ ಬರುತ್ತೆ. ನೆಕ್ಸ್ಟ್ ನಾವು ಟೊಮೆಟೊ ಸಾಸ್ ಹಾಕ್ಕೋಬೇಕು. 2 ಡ್ರಾಪ್ ವಿನೆಗರ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ತಾ 1-2 ಮಿನಿಟ್ಸ್ ಬಿಟ್ಬಿಟ್ಟು ನಂತರ ಮಶ್ರೂಮ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಒಂದೇ ಸರಿಗೆ ನೀರು ಹಾಕ್ಬಿಡ್ಬೇಡಿ, ನೀರು ಹಾಕ್ಬಿಟ್ರೆ ಅದಷ್ಟು ಚೆನ್ನಾಗಿ ಬರಲ್ಲ. 1-2 ಮಿನಿಟ್ಸ್ ಮಿಕ್ಸ್ ಮಾಡ್ತಾನೆ ಬೇಯಿಸ್ಕೊಳ್ಳಿ ಮಶ್ರೂಮ್ನ, ಅಂದರೆ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಪಾತ್ರೆನ ಮುಚ್ಚಿಬಿಟ್ಟು ಒಂದು 5-10 ಮಿನಿಟ್ಸ್ ನೀಟಾಗಿ ಬೇಯಕ್ಕೆ ಬಿಟ್ಬಿಡಿ. ಅವಾಗವಾಗ ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡ್ತೀರಿ, ಇಲ್ಲಾಂದರೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಮಶ್ರೂಮ್ ಮಸಾಲ ಅಥವಾ ಮಶ್ರೂಮ್ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡೋಕ್ಕೆ ಕೂಡ ಎಷ್ಟು ಚೆನ್ನಾಗಿದೆ. ಇದನ್ನು ನೀವು ರೊಟ್ಟಿ, ಚಪಾತಿ, ಪೂರಿ ಅಥವಾ ವೈಟ್ ರೈಸ್ ಜೊತೆಗೂ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಮಾಡ್ತಿರೋದು ಮೊದಲನೇ ವಿಡಿಯೋ. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ, ಸಪೋರ್ಟ್ ಮಾಡಿ ಗೈಸ್.